ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದೊಳಗೆ ಮೀಶೋದಿಂದ ಕೆಲಸವನ್ನು ನಾನು ಹೆಂಗೆ ತೊಗೊಂಡೆ, ಹೆಂಗೆ ನಾನು ಬಟ್ಟೆ ಹೊಲಿಯೋ ಕೆಲಸ ತೊಗೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಡೀಟೇಲಾಗಿ ಎಲ್ಲ ಡೀಟೇಲ್ಸು ನಾನು ಇಲ್ಲೇ ಹೇಳ್ತೀನಿ. ಮತ್ತೊಂದು ಇಲ್ಲಿ ಕೆಲವರು ಹೇಳ್ತಾ ಇದ್ರಿ, ಕೇವಲ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಬಟ್ ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾ ಇಲ್ಲ ಅಂತ ಹೇಳಿ. ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿರುವಂಥ ವೀಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಅದರ ವೀಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಲಿಂಕನ್ನು ಕ್ಲಿಕ್ ಮಾಡಿ ನೇರವಾಗಿ ನೀವು ಹೋಗ್ತೀರಿ. ಯಾವ ರೀತಿ ನೀವು ಅಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾನು ನೇರವಾಗಿ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ ಸ್ನೇಹಿತರೆ. ಸೊ ಮೊದಲು ನಾನು ಅದೇ ರೀತಿಯೇ ಪ್ರಾಕ್ಟಿಕಲಾಗಿ ತೋರಿಸಿರ್ತೀನಿ, ನಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆ್ಯಂಡ್ ಈ ಒಂದು ಚಾನಲಲ್ಲಿ ನಾನು ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಈಸಿ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಹೆಂಗಂತಂದ್ರೆ ನಿಮ್ಗೆ ಯಾವತ್ತೂ ಏನೂ ಬರೋಲ್ಲಪ್ಪ, ಬಟ್ ಅದು ನಮಗೆ ಮನೇಲಿ ರಾಟಿ ಹಾಗೆ ಉಳಿದಿದೆ. ಆ ರಾಟಿ ಯೂಸ್ ಮಾಡಿಕೊಂಡು ನಾವು ಡೈಲಿ ಟು ಡೈಲಿ ಏನಿಲ್ಲ ಅಂದರೂ ಒಂದು 2,000ದಿಂದ 3,000ವರೆಗೂ ದುಡ್ಡನ್ನು ದುಡಿಯೋದಕ್ಕೆ ನಾನೊಂದು ನಿಮಗೆ ದಾರಿ ಮಾಡಿಕೊಡ್ತೀನಿ, ಹೆಂಗೆ ನೀವು ಮಾಡ್ಬೋದು ಅಂತ ಹೇಳಿ. ನೀವು ಹೊಲಿಗೆನೇ ಕಲಿಬೇಕು, ತುಂಬಾ ದೊಡ್ಡ ಎಕ್ಸ್ಪರ್ಟೇ ಆಗಬೇಕಂತ ಏನೂ ಇಲ್ಲ. ಸೊ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಹೆಜ್ಜೆ ಇಡ್ತಾ ಹೋದ್ರಿ ಅಂದರೆ ಸೊ ನಿಮಗೆ ಗೊತ್ತಾಗುತ್ತೆ ಆ ಒಂದೇ ಒಂದು ಮೂಲೆಯಲ್ಲಿ ಕೂತಿರುವಂಥ ಮಷೀನಿಂದ ನಾವು ಎಷ್ಟು ದುಡ್ಡನ್ನು ಜನ್ರೇಟ್ ಮಾಡ್ಬೋದು ಪ್ರತಿದಿನ ಅಂತ ಹೇಳಿ. ಸೊ ಸುಮಾರು ಜನರ ಮನೆಯಲ್ಲಿ ಹೊಲಿಗೆ ಇರುತ್ತೆ ಮಷೀನು, ಬಟ್ ಯೂಸ್ ಮಾಡೋಕ್ಕೆ ಗೊತ್ತಿರೋದಿಲ್ಲ. ಅಥವಾ ನಾವು ಟೈಲರಿಂಗ್ ಕಲಿಯೋದಂದ್ರೆ ತುಂಬ ಬೋರಿಂಗ್ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆದರೆ ನಾನು ಈ ಚಾನಲಲ್ಲಿ ನಿಮಗೆ ಡಿಫ್ರೆಂಟ್ ಟೈಪದ್ದು ಸ್ಟಿಚಿಂಗ್ ಬಗ್ಗೆ ಹೇಳ್ಕೊಡ್ತೀನಿ. ಬೋರು ಆಗೋದಿಲ್ಲ, ಕೆಲಸ ಕೂಡ ಸಿಗುತ್ತೆ, ಆನ್ಲೈನು ಸಿಗುತ್ತೆ, ಆಫ್ಲೈನು ಸಿಗುತ್ತೆ. ಆ ಕೆಲಸ ಮಾಡ್ತಾ ಮಾಡ್ತಾ ನೀವು ತುಂಬ ಹೆಚ್ಚಿನ ದುಡ್ಡನ್ನು ಅರ್ನ್ ಮಾಡ್ಬೋದು. ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿ ನಾವಿಲ್ಲಿ ಕೆಲಸ ಮಾಡೋದನ್ನು ಹೇಳ್ಕೊಡ್ತೀನಿ ಚಾನಲ್ ಒಳಗೆ. ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ಗಳನ್ನ ರೆಗ್ಯುಲರಾಗಿ ನೋಡ್ಕೊಂತ ಹೋಗ್ರಿ. ಸೊ ನಿಮ್ಗೊಂದು ಐಡಿಯಾ ಬರ್ತದೆ. ನಂತರ ನೀವೊಂದು ಟಾರ್ಗೆಟ್ ಮಾಡಿ ನಿಮ್ಮ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ನೀವು ಯಾವತ್ತಿನ ಸ್ಟಾರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡ್ತೀರಿ ಅವತ್ತಿಂದ ಸ್ಟಾರ್ಟ್ ಮಾಡಿರಿ. ಮತ್ತು ಏನಾದರೂ ತೊಂದರೆ ಬಂದರೆ ಖಂಡಿತವಾಗ್ಲೂ ನನ್ನ ಕಮೆಂಟ್ ಸೆಕ್ಷನಾಗ ಹೇಳ್ರಿ, ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡ್ತೀನಿ. ಮತ್ತು ಈ ವಿಡಿಯೋದೊಳಗೆ ಮೀಶೋದಿಂದ ನಾವು ಹೊಲಿಗೆ ಕೆಲಸವನ್ನು ಹೇಗೆ ಮನೆಗೆ ತೊಗೊಂಡು ಮಾಡಬಹುದು ಅಂಥೇಳಿ. ಓಕೆ, ಸೊ ಇಲ್ಲಿ ಮೀಶೋದಿಂದ ಸ್ಟಾರ್ಟಿಂಗಲ್ಲಿ ಏನೂ ಇಲ್ಲ ಅಂದ್ರೆ ಒಂದು 2,000ದಿಂದ 3,000ವರೆಗೂ ನೀವು ದುಡ್ಡನ್ನು ದುಡಿತೀರಿ. ಅವ್ರ ಕಡೆಯಿಂದ ನಿಮ್ಗೆ ಆರ್ಡರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಅವರೇ ಖುದ್ದಾಗಿ ನಿಮ್ಮನ್ನು ಕಾಲ್ ಮಾಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ ಮೀಶೋದವರೇ. ಓಕೆ, ಸೊ ಹೆಂಗೆ ಮಾತಾಡ್ತಾರೆ, ಯಾವ ಸಂದರ್ಭದಲ್ಲಿ ಮಾತಾಡ್ತಾರೆ, ಏನು ಪ್ರೊಸೀಜರ್ ಇರುತ್ತೆ, ಸೊ ಅದನ್ನು ಕಂಪ್ಲೀಟ್ ನಾನು ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಫಸ್ಟಿಗೆ ನೀವು ನೋಡ್ಬೋದು, ಇವಾಗ ನಾವು ಮೊದಲೇ ಮೀಶೋದು ಒಂದು ಆ್ಯಪಿಗೆ ಹೋಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಿಂದ ನಿಮ್ಗೊಂದು ಐಡಿಯಾ ಬರ್ತದೆ. ಸೊ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಸೊ ಮೀಶೋದಲ್ಲಿ ಇವಾಗ ನೋಡ್ಬೋದು ಸುಮಾರು ಥರದ ಒಂದು ಕ್ಯಾಟಗರಿ ಬ್ಲೌಸ್ಗಳಿದೆ. ಸೊ ಈ ಬ್ಲೌಸ್ಗಳು ನೀವು ನೋಡ್ತಾ ಇದ್ದೀರಲ್ಲ, ಈ ಎಲ್ಲ ಬ್ಲೌಸ್ಗಳು ಏನು ರೆಡಿಮೇಡ್ ಅಂದರೆ ಗಾರ್ಮೆಂಟ್ ಶಾಪ್ನ ರೆಡಿ ಮಾಡಿರೋದಿಲ್ಲ. ಕೆಲವೊಂದು ಈ ರೀತಿ ನಾರ್ಮಲಾಗಿ ಈ ಒಂದು ಬ್ಲೌಸ್ ನೋಡ್ಬೋದು ನೀವು. ಸೊ ಈ ಬ್ಲೌಸ್ ನಾರ್ಮಲಿ ಇರುವಂಥ ಪ್ರಿಂಟೆಡ್ ಒಂದು ಬಟ್ಟೆಯಿಂದ ಹೊಲಿದಿರುವಂಥದ್ದು. ಈ ಬ್ಲೌಸ್ಗಳನ್ನ ನಾವು ಕೂಡ ಹೊಲಿಬೋದು, ಏನು ದೊಡ್ಡ ಮಹಾ ಅಲ್ಲ. ಬಟ್ ಆದರೆ ಈ ಬ್ಲೌಸ್ಗಳನ್ನ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಳ್ಳೆ ಕ್ಲಾತು, ಒಳ್ಳೆ ಡಿಸೈನ್ ಚೂಸ್ ಮಾಡಿದ್ದಾರೆ, ಫೋಟೋ ಚೆನ್ನಾಗಿ ಕ್ಲಿಕ್ ಮಾಡಿದ್ದಾರೆ ಅಷ್ಟೇ. ಸೊ ನಂತರ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಸೊ ನೀವು ಇದೇ ರೀತಿ ಬ್ಲೌಸ್ ಹೊಲಿತೀರಿ ಅಂತಂದ್ರೆ ಬ್ಲೌಸ್ ನೀವು ಇದೇ ರೀತಿ ಮಾಡಬೇಕಾಗುತ್ತೆ. ಇಲ್ಲಿ ಹೆಂಗೆ ಮಾಡ್ಬೇಕಂದ್ರೆ ಮುಖ್ಯವಾಗಿ ನಾವು ಯೂಸ್ ಮಾಡುವಂಥ ಬಟ್ಟೆ ಸ್ಟಾರ್ಟಿಂಗ್ ಮಾಡಲಿ ನೀವೇನು ಮಾಡ್ಬೇಕಂದ್ರೆ ಮೀಶೋದಲ್ಲಿ ನೀವು ಯಾವಾಗ ನೀವು ಒಂದು ಆರ್ಡರ್ ತೊಗೋಬೇಕಂದ್ರೆ ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ನಾವು ಹಾಕಬೇಕಾಗ್ತದೆ. ಓಕೆ, ಸ್ಯಾಂಪಲ್ಸ್ಗಳು ಹೆಂಗಿರಬೇಕು, ಈ ರೀತಿ ಡಾರ್ಕ್ ಕಲರ್, ಮಲ್ಟಿ ಕಲರ್, ಗ್ರೀನ್ ಕಲರು ಅಥವಾ ಯೆಲ್ಲೋ ಕಲರ್ದು. ಸೊ ಈ ರೀತಿ ಮಲ್ಟಿ ಕಲರ್ ಇರುವಂಥ, ಡಾರ್ಕ್ ಕಲರ್ ಇರುವಂಥ, ಒಳ್ಳೆ ಡಿಸೈನ್ ಇರುವಂಥ ಬಟ್ಟೆಯಿಂದ ನೀವು ಮೊದಲು ಒಂದು ಸ್ಯಾಂಪಲ್ಗಳನ್ನ ಹೊಲಿಬೇಕು. ಹೊಲಿಬಿಟ್ಟು ನಂತರ ನೀವು ಈ ರೀತಿ ಫೋಟೋಸ್ಗಳನ್ನ ಇಲ್ಲಿ ಶೇರ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾವಾಗ ನಿಮಗೆ ಮೀಶೋ ಕಡೆಯಿಂದ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೀಶೋದವ್ರು ಕೂಡ ಖುದ್ದಾಗಿ ನಿಮಗೆ ಫೋನ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಹೆಂಗೆ ಪ್ಯಾಕಿಂಗ್ ಮಾಡಬೇಕು, ಹೆಂಗೆ ಸಪ್ಲೈ ಮಾಡಬೇಕು, ನಿಮ್ಗೆ ಏನಾದರೂ ಡೌಟ್ ಇದೆಯಾ, ಸೊ ಎಲ್ಲ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡ್ತಾರೆ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಹೋಗಿಲ್ಲ. ಬಟ್ ಅದು ನಿಮಗೆ ಪ್ರಾಡಕ್ಟ್ ಹೊಲೆಯಾಗಿ ಬರ್ತಿರಬೇಕು. ಓಕೆ, ಆ್ಯಂಡ್ ಇಲ್ಲಿ ನಾನು ಹೇಳೋದು ಒಂದೇ ಅಂದರೆ ಬ್ಲೌಸ್ಗಳು ನೀವು ನೋಡಿದರೆ ಸುಮಾರು ಟೈಪ್ ಬ್ಲೌಸ್ಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು ಇದು ಡಿಫ್ರೆಂಟ್ ಟೈಪದ್ದು, ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದೆ. ಇಲ್ಲಿ ಮೇನ್ ಅಂತಂದರೆ ಇವಾಗ ಟ್ರೆಂಡಿಂಗಲ್ಲಿ ಯಾವ ಬ್ಲೌಸ್ಗಳು ನಡಿಲಿಕ್ಕತ್ತಾವು, ಯಾವುದು ಜಾಸ್ತಿ ಸೇಲ್ ಆಗ್ಲಿಕ್ಕತ್ತಾವು ಅವನ್ನ ನಾವು ನೋಡಬೇಕು. ಅದೇ ರೀತಿ ಬ್ಲೌಸ್ಗಳನ್ನ ಹೊಲಿದು ನಾವು ಕೂಡ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ನಮ್ಮ ಪ್ರೊಫೈಲ್ನ ಒಂದೇದ್ದು. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಕಲರ್ದು ಅವರು ಒಂದೇ ಬ್ಲೌಸ್ ಹೊಲಿದು ನೀವು ಬೇಕು ಅಂದರೆ ಎಡಿಟಿಂಗ್ ನಿಮಗೆ ಮಾಡೋಕ್ಕೆ ಬರುತ್ತಂದರೆ ಅದನ್ನು ಡಿಫ್ರೆಂಟ್ ಕಲರ್ ಒಳಗೆ ನೀವು ಅದನ್ನು ಮಲ್ಟಿಪಲ್ ಮಾಡಿಕೊಂಡು ನಂತರ ಫೋಟೋಸ್ಕೊಂಡು ಕೂಡ ಇಲ್ಲಿ ಶೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ನೋಡಿದ್ರೆ ಸೊ ಇವಾಗೆಲ್ಲ ಸುಮಾರು ಆ್ಯಪ್ಸ್ಗಳು ಬಂದಾವು. ಸೊ ನೀವು ಮಾಡ್ಬೋದು ಇದೇ ಒಂದು ಡಿಸೈನ್ನ ಬೇರೆ ಕಲರ್ ಒಳಗೆ ಅವರು ಎಡಿಟ್ ಮಾಡಿದ್ದಾರೆ ಅಥವಾ ಅವ್ರ ಕಡೆ ಇದ್ದರೆ ಅದನ್ನು ಹಾಕಿರ್ತಾರೆ. ಅದರ್ವೈಸ್ ನಿಮ್ಮ ಕಡೆ ಇಲ್ಲಾಂದರೆ ಸೇಮ್ ಒಂದೇ ಸ್ಯಾಂಪಲ್ ತೊಗೊರಿ, ಅದನ್ನು ಈ ರೀತಿ ಡಿಫ್ರೆಂಟಾಗಿ ನೀವು ಕಲರ್ ಚೇಂಜ್ ಮಾಡಿ ಫೋಟೋಸ್ಗಳನ್ನು ಹಾಕ್ಬೋದು. ಓಕೆ, ಒಂದೇದು ಇಲ್ಲಿ ಬ್ಲೌಸು ಪ್ರತಿಯೊಬ್ಬರಿಗೂ ಹೊಲೆಗೆ ಬರುತ್ತೋ ಇಲ್ವೋ, ಬಟ್ ಅದ್ರ ಬ್ಲೌಸ್ ಬಂದರೆ ಸೊ ಈ ರೀತಿ ನೋಡ್ಬೋದು ನೀವು. ಸ್ಲೀವ್ಲೆಸ್ ಬ್ಲೌಸದ್ದು ಡಿಮ್ಯಾಂಡ್ ಭಾಳ ಅದ ಈಗ. ಸೊ ಸ್ಲೀವ್ಲೆಸ್ ಬ್ಲೌಸಿಂದನೇ ಸ್ಟಾರ್ಟ್ ಮಾಡಿರಿ, ಹೊಲಿಯೋದು ಈಸಿ ಇರ್ತದೆ. ಆ್ಯಂಡ್ ಸ್ಲೀವ್ಲೆಸ್ ಬ್ಲೌಸು ವಿತ್ ನೀವು ಅಲ್ಲಿ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಒಂದು ಬಟ್ಟೆಗಳನ್ನ ಯೂಸ್ ಮಾಡಿರಿ. ಆ್ಯಂಡ್ ಕ್ವಾಲಿಟಿ ಚಲೋ ಯೂಸ್ ಮಾಡಿರಿ.
ಯಾವಾಗ ನೀವು ಕ್ವಾಲಿಟಿ ಸ್ವಲ್ಪ ಚಲೋ ಇಂಪ್ರೂವ್ ಮಾಡ್ತೀರಿ, ಸ್ವಲ್ಪ ಏನು ಪೇಮೆಂಟ್ ಇರುತ್ತೆ ಅದರದ್ದು ಸ್ವಲ್ಪ ಒಂದು ರೇಂಜಲ್ಲಿ ಇಟ್ಕೊಂಡಿವಿ ಅಂದರೆ ಖಂಡಿತವಾಗ್ಲೂ ಆರ್ಡರ್ ತುಂಬ ಜಾಸ್ತಿ ಬರ್ತಾವೆ. ಆ್ಯಂಡ್ ಈ ರೀತಿ ಒಂದು ಏನು ಇವಾಗ ಇತ್ತೀಚೆಗೆ ಡೋರಿದು ಬ್ಲೌಸ್ ಬರ್ಲಿಕ್ಕತ್ತಾವು, ಈ ಬ್ಲೌಸ್ಗಳನ್ನ ತುಂಬ ಆರ್ಡರ್ ಕೊಡ್ತಾರೆ ಹೆಚ್ಚಾಗಿ. ಸೊ ಈ ರೀತಿ ಒಂದು ಕೆಲವೊಂದು ಇದನ್ನು ನೀವು ಹೈಲೈಟ್ ಮಾಡಿಕೊಂಡು ಸ್ಯಾಂಪಲ್ಸ್ ಹೊಲಿಬೇಕು ಮನೆ ಒಳಗೆ ಕೂತ್ಕೊಂಡು. ಓಕೆ, ಸ್ಯಾಂಪಲ್ಸ್ ಹೊಲಿದು ಅದರದ್ದು ಈ ರೀತಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡೋಕು. ನಿಮ್ಮ ಹತ್ರ ಈ ರೀತಿ ಯಾವುದೇ ರೀತಿ ಪರ್ಸನ್ ಇಲ್ಲಪ್ಪ, ಯಾರಿಗೆ ಹತ್ರ ಇವಾಗ ಅಡ್ವರ್ಟೈಸ್ಮೆಂಟ್ ಮಾಡಿಸೋದಂತ ಏನು ತಲೆ ಕೆಡಿಸ್ಕೋಬೇಡಿ. ಬೇಕು ಅಂತಂದರೆ ಯಾವ್ದಾದ್ರು ಡಮ್ಮಿ ಇರುತ್ತಲ್ವ, ಆ ಡಮ್ಮಿಗೆ ಹಾಕ್ಬಿಟ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡಿರಿ. ಬ್ಯಾಕ್ಗ್ರೌಂಡ್ ಡಾರ್ಕ್ ಕಲರ್ ಹಾಕಿರಿ. ಬ್ಯಾಕ್ಗ್ರೌಂಡ್ ಅಂದರೆ ಯಾವಾಗ ನೀವು ಡಮ್ಮಿ ಇಟ್ಟಿರ್ತೀರಿ ಅದ್ರ ಬ್ಯಾಕ್ಗ್ರೌಂಡಲ್ಲಿ ಇವಾಗ ನೀವು ನೋಡ್ಬೋದು ವೈಟ್ ಅದ ನಾನು ಹಿಂದೆ ಅಷ್ಟೊಂದು ಚಲೋ ಕಾಣಿಸಕತ್ತಿಲ್ಲ ಅನ್ಕೋತೀನಿ ವೀಡಿಯೋ. ಬಟ್ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಹಾಕಿದ್ವಿ ಅಂದರೆ, ಡಾರ್ಕ್ ಗ್ರೀನ್ ಹಾಕಿದ್ವಿ ಅಂದರೆ ಸೊ ಏನಾಗುತ್ತೆ, ನಾನು ಹೈಲೈಟ್ ಆಗ್ತೀನಿ. ಸೊ ಹಾಗೇ ಫೋಟೋಸ್ಗಳನ್ನು ಕೂಡ ನಾವು ಅದೇ ರೀತಿಯೇ ತೆಗಿಬೇಕಾಗುತ್ತೆ. ಸೊ ಈ ರೀತಿ ನೀವು ಡಿಫ್ರೆಂಟು ಬೇಡ ಅಂತಂದರೆ ಸೊ ಸೇಮ್ ಇಲ್ಲಿ ನೋಡಿರಿ. ಫಾರ್ ಎಕ್ಸಾಂಪಲು ಸೊ ಇಲ್ಲಿ ನೋಡ್ಬೋದು, ನಾರ್ಮಲಾಗಿ ನೀವು ಈ ರೀತಿ ಪ್ಲೇನ್ ಬ್ಲೌಸ್ಗಳಾಯಿತು, ಇವನು ಬೇಕಂದ್ರೆ ನೀವು ಇವಾಗ ವೆಲ್ವೆಟ್ ಇದೆಲ್ಲ ಬ್ಲೌಸ್ಗಳು ಇವಾಗ ಸಿಗ್ತಾವೆ. ಇವಾಗ ಮೊದಲೆಲ್ಲ ಹಾಕೋತಾ ಇದ್ರು, ಇವಾಗ ಕೂಡ ಜನ ಹಾಕೋತಾರೆ. ಸೊ ಇಲ್ಲಿ ಸ್ವಲ್ಪ ಮಿನಿಮಮ್ ಪ್ರೈಸ್ ಇಟ್ಟು ಇವುಗಳನ್ನ ಕೂಡ ನೀವು ಸೇಲ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾವು ಇವಾಗ ಬ್ಲೌಸ್ ಒಂದು ಮಾತಾಡೋದು ಬೇಡ. ಸೊ ಇಲ್ಲಿ ಡಿಫ್ರೆಂಟ್ ಬ್ಲೌಸ್ಗಳದಾವು ನೀವು ನೋಡ್ಬೋದು. ಬಟ್ ಇವಾಗ ನಾವು ಬ್ಲೌಸ್ ಬಗ್ಗೆ ಮಾತಾಡೋದು ಬೇಡ. ಸುಮಾರು ಕ್ಯಾಟಗರೀಸಲ್ಲಿ ಬ್ಲೌಸ್ಗಳೆಲ್ಲದು ಕೂಡ ಒಂದು ಹೇರ್ ಬ್ಯಾಂಡ್ಸ್ ಆಯಿತು, ಬಟ್ಟೆಯಿಂದ ಹೊಲಿಯುವಂಥ ಹೇರ್ ಬ್ಯಾಂಡ್ಸ್ ಇರುತ್ತೆ ಸ್ನೇಹಿತರೆ. ಸೊ ಅವುಗಳನ್ನು ಕೂಡ ಹೊಲಿಯೋರು ಇರ್ತಾರೆ. ಓಕೆ, ಅದಲ್ಲದೆ ಪೇಟಿಕೋಟು, ಸಾಡಿ ಪೇಟಿಕೋಟು, ಸೊ ಅವುಗಳನ್ನೆಲ್ಲ ನಿಮ್ಗೆ ಹೊಲಿಯೋಕ್ಕೆ ಬರುತ್ತೆ ಅಂತಂದರೆ ಸೊ ನೀವು ಅದೇ ರೀತಿಯೇ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಹೊಲಿಬೋದು. ಓಕೆ, ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಕುರ್ತಿ ಅಂತ ಹೇಳಿ. ನಾರ್ಮಲಿ ಕುರ್ತಿ ಎಲ್ಲ ಕಟಿಂಗ್ ಮಾಡೋಕ್ಕೆ ಬರಲ್ಲ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಬರುವಂಥ ವಿಡಿಯೋಸು ತುಂಬ ಈಸಿಯಾಗಿರುವಂಥದ್ದು ನಾನು ಹೇಳ್ತೀನಿ ಮೆಥಡು. ಯಾರು ಎಂಥವ್ರಿಗೆ ಟೈಲರಿಂಗ್ ಬರೋದೇ ಇಲ್ವೋ ಅಂಥವ್ರು ಕೂಡ ನೀವು ಹೊಲಿಬೋದು, ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಟೈಪ್ ಇದು ಕುರ್ತೀಸ್ಗಳದಾವು, ಸೇಮ್ ಅದಾವೆ, ಏನೇನು ತೊಂದರೆ ಇಲ್ಲ. ಕೆಲವೊಂದು ಅಂಬ್ರೆಲಾ ಕಟಿಂಗ್ ಅದ, ಕೆಲವೊಂದು ಇದು ನೋಡಿರಿ ಇವಾಗ ಮೆಟರ್ನಿಟಿ ಇದು ತುಂಬ ಇದು ಸೇಲ್ಔಟ್ ಆಗುತ್ತೆ. ಓಕೆ, ಸೊ ಮೆಟರ್ನಿಟಿ ಯಾರ್ಯಾರ್ದು ಡೆಲಿವರಿ ಆಗಿರುತ್ತೆ ಆಫ್ಟರು, ಸೊ ಅಂಥವ್ರಿಗೆ ಇದು ತುಂಬಾ ಬೇಡಿಕೆ ಇರುತ್ತೆ. ಇದನ್ನು ಕುರ್ತೀಸ್ಗಳು ತುಂಬ ಸೇಲ್ ಆಗ್ತಾವೆ. ಸೊ ಇಲ್ಲಿ ನೋಡಿರಿ ಡಿಫ್ರೆಂಟ್ ಸೈಜಸ್ ಅಂತ ಹೇಳಿ ಸೊ ಅವ್ರು ಕೊಟ್ಟಿದ್ದಾರೆ. ಬಟ್ ಅದು ಕಸ್ಟಮೈಸ್ ಮಾಡಿ ಹೆಂಗೆ ನಿಮಗೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತೀನಿ, ಈಗ ನಾನು ಕಸ್ಟಮರ್ ಅಂತ ಅಂದ್ಕೊಳ್ಳಿ, ನಾನು ಇವಾಗ ಬಂದೀನಿ ಮೀಶೋದಾಗ. ಸೊ ಈ ಪ್ರಾಡಕ್ಟ್ ನನಗೆ ಇಷ್ಟ ಆಗಿದೆ, ಸೊ ನಾನು ತೊಗೋಬೇಕಂತ ಅಂದ್ಕೊಂಡೇನಿ. ಸೊ ನಾನು ಹೇಳೋದು ಇವಾಗ ಎಲ್ ಸೈಜ್ ಅಂತ ನಾನು ಇದನ್ನು ಮಾಡಿಬಿಟ್ಟು ಆರ್ಡರ್ ಕೊಡ್ತೀನಿ. ಸೊ ಆರ್ಡರ್ ನಿಮಗೆ ಬಂದಿದೆ ಅಂತ ಇಂಟಿಮೇಷನ್ ಬರುತ್ತೆ ಮೀಶೋ ಕಡೆಯಿಂದ. ತಕ್ಷಣ ನೀವು ಅಲ್ಲಿ ಎಲ್ ಸೈಜದ್ದು ಒಂದು ನೋಡಿಕೊಂಡು ನೀವು ಸೈಜ್ ಇಟ್ಕೊಂಡು ನೀವು ಅಲ್ಲಿ ಹೊಲಿಬಿಡ್ಬೇಕು. ಓಕೆ, ಆರ್ಡರ್ ಬಂದ ಹಾಗೆ. ಸೊ ಯಾವಾಗ ಅದು ಬಂತು ಸೊ ಇಮಿಡಿಯೇಟಾಗಿ ನಾವು ಇವಾಗ ಪ್ಯಾಕಿಂಗ್ ಮಾಡೋದು, ಸಪ್ಲೈಯಿಂಗ್ ಮಾಡೋದು ಅದನ್ನು. ಸೊ ಅದನ್ನು ಎಲ್ಲ ಮೀಶೋದವ್ರು ಹೇಳಿರ್ತಾರೆ. ನಿಮ್ಗೆ ಗೊತ್ತಾಗತ್ತಿಲ್ಲ ಅಂದರೂ ಕೂಡ ನಿನ್ನ ವೀಡಿಯೋ ಮಾಡಿದ್ರೆ ಅದು ಮಾಡ್ತೀನಿ ನಾನು. ಸೊ ಆ ರೀತಿ ನಿಮಗೆ ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಯಾವ ರೀತಿ ಸಪ್ಲೈ ಮಾಡ್ಕೊಳೋದನ್ನು ಕಂಪ್ಲೀಟ್ ನಿಮ್ಗೊಂದು ತೋರಿಸ್ತೀನಿ. ಆ ರೀತಿ ಒಂದು ಮಾಡಿದರೆ ನಿಮ್ಗೆ ಅದೊಂದು ಐಡಿಯಾ ಬರ್ತದೆ. ಸೊ ಆ ರೀತಿ ಮಾಡಿ ನೀವು ಇಲ್ಲೇನು ಮಾಡ್ಕೊಂಡ್ರೆ ಸಪ್ಲೈ ಮಾಡೋಕ್ಕಾಗುತ್ತೆ. ಸೇಮ್ ಎಟ್ ಎ ಟೈಮ್ ಒಂದೇ ದಿನದಾಗ ಎಲ್ ಸೈಜದು 10 ಆರ್ಡ್ರ್ ಬರ್ಬೋದು, 20 ಆರ್ಡ್ರ್ ಬರ್ಬೋದು, 40 ಆರ್ಡ್ರ್ ಬರ್ಬೋದು. ಓಕೆ, ಇದು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಕಸ್ಟಮರ್ಸ್ ಎಷ್ಟು ನಿಮ್ಮ ಪ್ರಾಡಕ್ಟನ್ನು ನೋಡ್ತಾರೆ, ಎಷ್ಟು ಅದನ್ನು ಅವರು ಇದನ್ನು ಮಾಡ್ತಾರೆ, ಪರ್ಚೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಮೇನ್ ಅಂದರೆ ಅಟ್ರಾಕ್ಟಿವ್ ಆಗಿರೋಂಥ ಫೋಟೋಸ್ ಹಾಕಬೇಕಾಗುತ್ತೆ. ಸೊ ಈ ಫೋಟೋಸ್ಗಳನ್ನ ನೋಡಿ ಅವ್ರು ಅಂದಾಜು ಹಾಕೋತಾರೆ. ಸೊ ಯಾವ ರೀತಿ ಇದೆ, ಕಂಫರ್ಟ್ ಇದೆಯೋ ಇಲ್ವೋ, ಸೊ ತರಿಸ್ಕೊಂಡು ಬೇಡವು ಅಂತ. ಆ್ಯಂಡ್ ನಿಮ್ಮ ಪ್ರಾಡಕ್ಟದು ಕ್ವಾಲಿಟಿ ಚೆನ್ನಾಗಿ ಇಟ್ಕೊಳ್ರಿ. ಯಾಕಂದರೆ ಇಲ್ಲಿ ಕೆಳಗಡೆ ಸುಮಾರು ಜನ ರಿವ್ಯೂ ಕೊಟ್ಟಿರ್ತಾರೆ. ಸೊ ರಿವ್ಯೂ ನೋಡಿ ಕೂಡ ಕಸ್ಟಮರ್ಸ್ ಆರ್ಡರ್ ಕೊಡ್ತಾರೆ. ಸೊ ಹಿಂಗಾಗಿ ಹೇಳ್ತಾ ಇರೋದು, ನೀವು ಚೆನ್ನಾಗಿ ಒಂದು ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಆರ್ಡರ್ ತಾನಾಗೆ ಬರೋಕ್ಕೆ ಶುರು ಆಗ್ತಾವೆ. ಮೀಶೋದ ಟೈಮ್ ಟು ಟೈಮ್ ಪೇಮೆಂಟ್ ಮಾಡ್ತಾರೆ. ಆ್ಯಂಡ್ ಮೀಶೋದಲ್ಲಿ ಪೇಮೆಂಟ್ ಹೆಂಗಿರ್ತದೆ ಅಂತ ಮೆಥಡು, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಸೊ ಇಲ್ಲಿ ಮೀಶೋದಲ್ಲಿ ಹೇಗಿರುತ್ತೆ ಅಂತಂದರೆ ನಾರ್ಮಲಾಗಿ ಯಾವಾಗ ನಾವೊಂದು ಯಾವುದಾದ್ರು ಪ್ರಾಡಕ್ಟನ್ನು ಇವಾಗ ಸೆಲ್ ಮಾಡಿದ್ವಿ ಅಂದರೆ ಇವಾಗ ಆರ್ಡರ್ ತೊಗೊಂಡಿದ್ವಿ, ಒಂದು 10 ಪೀಸು ಬ್ಲೌಸದು ಬಂದಿತ್ತು. ಸೊ 10 ಪೀಸ್ ಬ್ಲೌಸನ್ನು ನಾವು ಅವ್ರಿಗೆ ಮೀಶೋದವ್ರಿಗೆ ಕೊಟ್ಟಿವಿ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅಥವಾ ನಾವು ಡೈರೆಕ್ಟಾಗಿ ಇದನ್ನು ಮಾಡಿದ್ವಿ ಅಂತ. ಬಟ್ ಆದರೆ ನನಗನ್ಸುತ್ತೆ ಮೀಶೋದ ಕಲೆಕ್ಟ್ ಮಾಡ್ತಾರೆ ಇಲ್ಲೇ, ಬಟ್ ಮೀಶೋದವ್ರನ್ನೇ ಸಪ್ಲೈ ಮಾಡಿದ್ರೆ ಬೆಸ್ಟ್ ಅಂತ. ಓಕೆ, ಸೊ ಅಲ್ಲಿ ಅದಾದ ನಂತರ ಅಲ್ಲಿ ಯಾವಾಗದು ಡೆಲಿವರಿ ಆಗುತ್ತೆ ಕಸ್ಟಮರು ಪೇಮೆಂಟ್ ಕೂಡ ಕೊಟ್ಟಿರ್ತಾರೆ. ಓಕೆ, ಮೀಶೋದವ್ರಿಗೆ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಮಾಡಿದ ಮೇಲೆ 7 ದಿನ ಹೋಗುತ್ತೆ. 7 ದಿನ ಹೋದ್ಮೇಲೆ 8ನೇ ದಿನ 9ನೇ ದಿನ ನಿಮಗೆ ಬರುವಂಥ ಪೇಮೆಂಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಇವಾಗ ಸುಮಾರು ಜನ ಕೇಳ್ಬೋದು 7-8 ದಿನ ಯಾಕಾಗುತ್ತೆ, ನಮಗೆ ತಕ್ಷಣ ಯಾಕೆ 2-3 ದಿನದಾಗ ದುಡ್ಡು ಬರಲ್ಲ ಅಂತ ಹೇಳಿ. ಸೊ ಇಲ್ಲಿಗೆ ಹೆಂಗಾಗುತ್ತೆ ಅಂದರೆ ಕೆಲವೊಂದು ಟೈಮು ಕಸ್ಟಮರ್ಸು ಆರ್ಡ್ರನ್ನ ಕೊಟ್ಟಿರ್ತಾರಲ್ಲ, ಆ ಆರ್ಡ್ರುಗಳು ನಾವೇನು ಫುಲ್ಫಿಲ್ ಮಾಡಿ ಕಳಿಸಿರ್ತೀವಿ. ಅದರೊಳಗೆ ಒಂದು 10 ಜನ ಆದರೂ ಒಂದು 50 ಜನಕ್ಕೆ ನಾವು ಸಪ್ಲೈ ಮಾಡಿದ್ವಿ ಅಂದ್ಕೊಳ್ಳಿ. ಇಂಥ ದೊಡ್ಡ ಆನ್ಲೈನ್ ನೀವು ವೆಬ್ಸೈಟಿಗೆ ಬಂದರೆ ಅಂದ್ರೆ ಆರ್ಡ್ರು ಒಂದು 40, 50, 100, 200 ಬರ್ತಾವೆ, ಹಿಂಗೆ ಬರ್ತಾವೆ. ಸೊ ಅವುಗಳನ್ನ ನೀವು ಆರ್ಡರ್ ತೊಗೊಂಡು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಮತ್ತೊಂದು ಸ್ಯಾಂಪಲ್ಸ್ಗಳನ್ನ ಇಟ್ಕೊಂಡಿರಬೇಕು. ಯಾವ ರೀತಿ ಬರ್ತದೆ ಕಸ್ಟಮೈಸು ಆ ರೀತಿ ಮಾಡ್ತಾನೆ ಹೋಗಬೇಕು, ಒಮ್ಮೆ ಹೊಲ್ದು ಇಡಬಾರ್ದು. ಓಕೆ, ಸ್ವಲ್ಪ
ಒಂದೊಂದು ಸೈಜಿನ ಒಂದೊಂದು ಹೊಲಿದಿಟ್ಟಿರ್ತೀವಿ. ಆ್ಯಂಡ್ ಇಲ್ಲಿ ಪೇಮೆಂಟ್ ಯಾಕೆ 2 ದಿನದ ಬರೋದಿಲ್ಲ ಅಂತ ಸುಮಾರು ಜನರಿಗೆ ಅನಿಸ್ಬೋದು. ಡೆಲಿವರಿ ಆಯಿತು ಮತ್ತು ಯಾವಾಗ ನಮ್ಗೆ ಪೇಮೆಂಟ್ ಯಾಕೆ ಬರಲ್ಲ ಅಂತ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಕಸ್ಟಮರ್ಸ್ ಇಲ್ಲಿ ನಾವು 50 ಜನರಿಗೆ ನಾವು ಮಾರಿವಿ ಅಂದ್ಕೊಳ್ರಿ, 50 ಜನದಾಗ ಒಂದು 5 ಜನನೋ ಒಂದು 10 ಜನನೋ ಸ್ವಲ್ಪ ಕಸ್ಟಮರ್ಸ್ ಹೆಂಗಿರ್ತಾರೆ ಅಂದರೆ ಈ ನಾವು ಪ್ರಾಡಕ್ಟು ಅಷ್ಟು ಸೂಟ್ ಆಗಲಿಲ್ಲ, ನಾವು ಇದನ್ನು ವಾಪಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅಥವಾ ಬೇರೆ ಯಾವುದೋ ಪ್ರಾಡಕ್ಟ್ ನಾವು ಮತ್ತೆ ಚೂಸ್ ಮಾಡ್ತೀವಿ, ಅಥವಾ ಸೈಜು ಸರಿ ಇಲ್ಲ, ಅಥವಾ ಕಲರ್ ಇದು ಬೇಡ, ಬೇರೆ ಕಲರ್ ಬೇಕು, ಈ ರೀತಿ ಒಂದು ಏನೇನೋ ಇರ್ತಾವ್ರು ಕೆಲವೊಂದು ಆಪ್ಷನ್ಸ್ ಇರ್ತಾವೆ. ಸೊ ನಮಗೆ ಚೇಂಜ್ ಮಾಡ್ತೀವಿ ಅಂತ ಅನ್ಕೋತಾರೆ. ಸೊ ಅವ್ರು ಏನು ಮಾಡ್ತಾರೆ, ಪ್ರಾಡಕ್ಟ್ ರಿಟರ್ನ್ ಮಾಡ್ತಾರೆ. ಅಲ್ಲಿ ಎಕ್ಸ್ಚೇಂಜಿಗೆ ಹಾಕ್ಬೋದು ಅವರು, ಅಥವಾ ಮತ್ತು ರಿಫಂಡಿಗೆ ಕೂಡ ಹಾಕ್ಬೋದು. ಮೊದಲೇ ಅವ್ರು ಏನಾದರೂ ಪೇಮೆಂಟ್ ಮಾಡಿದ್ದಾರೆ, ಸೊ ಅವರಿಗೆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ನಮಗೆ ರಿಫಂಡ್ ಮಾಡಿರಿ ಅಂತ. ಸೊ ಈ ರೀತಿ ಎಲ್ಲ ಕೇಸಸ್ಗಳಾಗುತ್ತೆ. ಸೊ ಹೀಗಾಗಿ 7 ದಿನ ಆದರೂ ನೀವು ದುಡ್ದಂಥ ದುಡ್ಡನ್ನು ಹೋಲ್ಡ್ ಮಾಡುತ್ತೆ ಮೀಶೋ. 7 ದಿನ ಆದಮೇಲೆ 8ನೇ 9ನೇ ದಿನಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬಂದು ಸೇರುತ್ತೆ. ಓಕೆ, ಸೊ ಮೀಶೋದಲ್ಲಿ ನಾನು ಇದುವರೆಗೂ ದುಡ್ದಿದ್ದೀನಿ ಏನು ದುಡ್ಡು. ಸ್ಟಾರ್ಟಿಂಗಲ್ಲಿ ನನಗೂ ಸ್ವಲ್ಪ ಡೌಟ್ ಅನ್ನಿಸ್ತಿತ್ತು, ಏನಪ್ಪ ಈ ರೀತಿ ಆನ್ಲೈನ್ ನಾವೆಲ್ಲ ವೆಬ್ಸೈಟ್ನಾಗ ವರ್ಕ್ ಮಾಡಿದರೆ ನಮಗೆ ದುಡ್ಡು ಸಿಗುತ್ತಾ ಅಂತ ಸ್ಟಾರ್ಟಿಂಗ್ನಾಗ ನನಗೆ ಅನಿಸ್ತಾ ಇತ್ತು. ಬಟ್ ಆದರೆ ಯಾವಾಗ ನಾನು ವರ್ಕ್ ಮಾಡೋಕತ್ತೆ ನನಗೆ ಗೊತ್ತಿರಲಿಲ್ಲ ಯಾವ್ಯಾವ ಟೈಮಿಂಗಿಗೆ ಪೇಮೆಂಟು ಬರಬೇಕಾಗಿತ್ತು, ಆ ಡೇಟಿಗೆ ಅದು ಬಂದುಬಿಡ್ತಿತ್ತು, ಮೆಸೇಜ್ ಬಂದುಬಿಡ್ತಿತ್ತು ಮೊಬೈಲ್ ಒಳಗೆ. ಸೊ ಇದರಿಂದ ಕನ್ಫರ್ಮ್ ಆದೆ ನಾನು. ಸೊ ನಿಶ್ಚಿಂತ ಕೂಡ ಅದೇ. ಸೊ ಮೀಶೋದಲ್ಲಿ ಆರಾಮಾಗಿ ನಾವು ವರ್ಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಸೊ ಹೀಗಾಗಿ ಮೀಶೋದಲ್ಲಿ ಕೂಡ ನೀವು ಟೈಮ್ ಟು ಟೈಮ್ ಪೇಮೆಂಟ್ ತೊಗೋಬೋದು, ಆರ್ಡ್ರ್ ತೊಗೋಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಇಲ್ಲಿ ನಾವು ಹೆಂಗೆ ನಾವು ಮೀಶೋದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ, ಒಂದು ನೀವು ನಿಮ್ಮ ಪ್ರಾಡಕ್ಟ್ಗಳದ್ದು ಲಿಸ್ಟ್ ಮಾಡ್ಕೋಬೇಕು. ಒಂದು 4 ರಿಂದ 5 ಲಿಸ್ಟ್ ಆದರೂ ಮಾಡ್ಕೊಳ್ರಿ. ಮೊದಲಿಗೆ ನಾವು ಮೀಶೋದಿಂದ ಹೊಲಿಗೆ ಕೆಲಸ ತೊಗೋಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂದರೆ, ಮೊದಲಿಗೆ ನೀವು 4 ರಿಂದ 5 ಪ್ರಾಡಕ್ಟ್ನ ನೀವು ಕಲೆಕ್ಟ್ ಮಾಡ್ಕೊರಿ. ಮಿನಿಮಮ್ ಅಂದರೆ ಒಂದು 4 ರಿಂದ 5 ಆದರೂ ಬೆಸ್ಟು. ಅದರ್ವೈಸ್ ಅದು ಹೆಂಗಂತಂದರೆ ಒಂದು 3 ರಿಂದ 4 ಕೂಡ ಮಿನಿಮಮ್ ಮಾಡ್ಕೋಬೋದು. ನೀವಲ್ಲಿ ಬ್ಲೌಸ್ ಮಾಡ್ಬೋದು, ಪೇಟಿಕೋಟ್ ಮಾಡ್ಬೋದು, ಆಮೇಲೆ ನೀವು ಇದ್ರದ್ದು ಹೇರ್ ಬ್ಯಾಂಡ್ಸ್ ಇದು ಮಾಡ್ಕೋಬೋದು, ಅಥವಾ ನೀವು ಕ್ಲಿಪ್ಸ್ಗಳದ್ದು ಮಾಡ್ಕೋಬೋದು. ಚಿಕ್ಕ ಪುಟ್ಟ ಮಾಡ್ಕೊರಿ, ಏನು ದೊಡ್ಡ ದೊಡ್ಡ ಮಾಡ್ಕೋಬೇಡ್ರಿ. ಸ್ಕಾರ್ಫ್ ಮಾಡ್ಕೋಬೋದು, ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಫ್ರಾಕ್ ಮಾಡ್ಕೋಬೋದು, ನಿಮ್ಗೆ ತುಂಬ ಚೆನ್ನಾಗಿ ಹೊಲಿಯಕ್ಕೆ ಬರುತ್ತಂದ್ರೆ. ಅದು ಇಲ್ಲ ಅಂತಂದರೆ ನ್ಯೂ ಬಾರ್ನ್ ಬೇಬಿದು ಬಟ್ಟೆಗಳಾಯಿತು. ಸೊ ಈ ರೀತಿ ಒಂದು 4-5 ಲಿಸ್ಟ್ ಮಾಡ್ಕೊರಿ. ನಂತರ ಅಟ್ರಾಕ್ಟಿವ್ ಕಲರ್ ಚೂಸ್ ಮಾಡ್ಕೊರಿ ಬಟ್ಟೆ ಹೊಲಿಯೋಕ್ಕಿಂತ ಮುಂಚೆ. ಅವು ಚಲೋ ಚೆನ್ನಾಗಿ ಡಿಸೈನ್ ಇದ್ದಿರಬೇಕು. ಸೊ ಆ ಬಟ್ಟೆನ ನೀವು ಹೊಲಿದ್ಬಿಟ್ಟು ಸ್ಯಾಂಪಲ್ಸ್ಗಳನ್ನ ಇಟ್ಕೋಬೇಕು. ಆ ಸ್ಯಾಂಪಲ್ಸ್ಗಳನ್ನ ಒಂದೊಂದೇ ಇಟ್ಕೊಳ್ರಿ ಸ್ಯಾಂಪಲ್ಸು. ಸೊ ಸ್ಯಾಂಪಲ್ಸ್ ಇಟ್ಕೊಂಡು ನಂತರ ಅದ್ರದ್ದು ಫೋಟೋಸ್ ಕ್ಲಿಕ್ ಮಾಡ್ಕೋಬೇಕು ನೀವು, ಒಂದು 2-3 ಫೋಟೋಸ್. ನೀವು ಮೀಶೋದಲ್ಲಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಪ್ರಾಡಕ್ಟ್ ನಾವು ಓಪನ್ ಮಾಡಿದಾಗ ಅಲ್ಲಿ ಎಷ್ಟು ಥರದ ಒಂದು ಫೋಟೋಸ್ಗಳನ್ನ ಒಂದು 2-3 ಫೋಟೋಸ್ ಆದರೂ ಬರಬೇಕು. ಆ 2-3 ಫೋಟೋಸು ಕ್ಲಿಯರ್ ಆಗಿರಬೇಕು. ಎಷ್ಟು ಕ್ಲಿಯರ್ ಇರುತ್ತೆ ಅಷ್ಟು ಆರ್ಡರ್ಸ್ಗಳು ನಿಮ್ಗೆ ಹೊಲಿಗಿದ್ದು ರಿಲೇಟೆಡಲ್ಲಿ ಸಿಗುತ್ತೆ. ಓಕೆ, ಸೊ ಹೀಗಾಗಿ ಅಟ್ರಾಕ್ಟಿವ್ ಆಗಿರಬೇಕು. ನಿಮ್ಮ ಹತ್ರ ಯಾರಾದರೂ ಮನೇಲಿ ಯಾರಾದರೂ ಅಕ್ಕ ತಂಗಿ ಇದ್ದರೆ ಅದು ಆ ರೀತಿ ನಿಮ್ಗೆ ಏನೋ ಫೋಟೋಸ್ಗಳನ್ನ ನೀವು ಮಾಡ್ಬೋದು. ಫೋಟೋಸ್ ಕ್ಲಿಕ್ ಮಾಡಿ. ನನಗನ್ಸುತ್ತೆ ಪ್ರಾಕ್ಟಿಕಲಿ ನಿಮ್ಗೆ ಫೋಟೋಶೂಟ್ ಎಲ್ಲ ಬರೋದಿಲ್ಲ, ವೀಡಿಯೋ ಎಡಿಟಿಂಗ್ ಬರೋದಿಲ್ಲ, ನಮಗೇನು ಬರೋದಿಲ್ಲ ಅಂದರೆ, ಸೊ ಒಂದು ನೀವೇನು ಮಾಡೋದು ಸಿಂಪಲ್ ಆಗಂದರೆ ಡಮ್ಮಿಗೆ ಹಾಕ್ರಿ. ಓಕೆ, ಯಾಕಂದರೆ ಇವಾಗ ನಾನು ನಿಮಗೆ ದೊಡ್ಡ ದೊಡ್ಡ ಒಂದು ವೀಡಿಯೋ ಎಡಿಟರ್ ಕಡೆ ಹೋಗ್ರಿ ಅಥವಾ ಫೋಟೋಗ್ರಾಫರ್ ಕಡೆ ಹೋಗ್ರಿ ಅಂತ ಹೇಳೋದಿಲ್ಲ. ಯಾಕಂದರೆ ಎಲ್ಲಿವರೆಗೂ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ಬೆಳೆಯೋದಿಲ್ವೋ ಅಲ್ಲಿವರೆಗೂ ನಾವು ಎಲ್ಲಿಯೂ ದುಡ್ಡು ಹಾಕೋದು ಬೇಡ ಅದು. ಓಕೆ, ಸೊ ಯಾವಾಗ ನಾವು ತುಂಬ ಚೆನ್ನಾಗಿ ದುಡ್ಡು ಅರ್ನ್ ಮಾಡ್ತೀವಿ, ಒಂದು ಸ್ಟಾಫ್ ನಾವು ಇಟ್ಕೊಬೋದು. ಆ ಸ್ಟಾಫ್ ಪ್ರಕಾರ ನಾವು ಕೆಲಸವನ್ನು ಮಾಡ್ತಾ ಹೋಗ್ಬೋದು. ಓಕೆ, ಆದರೆ ಇಲ್ಲಿ ಕೆಲಸ ಹೆಂಗಿರುತ್ತೆ ಅಂದರೆ ಸ್ನೇಹಿತರೆ, ಸ್ವಲ್ಪ ನೀವು ಒಂದು ಏನಂತೀವಿ ನಾವು, ನೀವು ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಹೊಲಿಗೆ ಕೆಲಸ ಹೆಂಗಂದರೆ, ಒಂದೇ ದಿನಕ್ಕೆ ನಿಮಗೆ ಎಲ್ಲ ಕಡೆಯಿಂದ ಆರ್ಡರ್ಸ್ಗಳನ್ನು ಇವತ್ತು ಹಾಕಿದ್ವಿ ನಾಳೆನೂ ಬರಲ್ಲ. ಓಕೆ, 1-4 ದಿನ ಹೋಗ್ಬೋದು. ಓಕೆ, ಬಟ್ ಮೇನ್ ಅಂತಂದರೆ ಪ್ರಿಪ್ರೇಷನ್ ನಿಮ್ದು ಹೆಂಗಿದೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಓಕೆ, ನೀವು ಯೂಸ್ ಮಾಡೋಂಥ ಬಟ್ಟೆ ಸ್ಟಾರ್ಟಿಂಗಲ್ಲಿ ನೀವೇನು ಫೋಟೋಸ್ ಹಾಕಿದ್ದೀರಿ, ಯಾವ ರೀತಿ ನೀವಲ್ಲಿ ಮೆಜರ್ಮೆಂಟ್ಸ್ಗಳನ್ನ ಹಾಕಿದ್ದೀರಿ. ಓಕೆ, ನಂತರ ಅದು ನೀವು ಹಾಕಿರುವಂಥ ಫೋಟೋಸ್ಗಳೇನಿದೆ ಅವು ಜನರಿಗೆವರೆಗೂ ಹೇಗೆ ತಲುಪುತ್ತೆ, ಮೀಶೋದಲ್ಲಿ ಹೆಂಗೆ ತಲುಪಿಸ್ತಾರ, ಸೊ ಅದ್ರ ಬಗ್ಗೆ ಡೀಟೇಲ್ಸ್ದು ಕಂಪ್ಲೀಟು ಒಂದು ಸಪ್ರೇಟ್ ವಿಡಿಯೋ ಪ್ರಾಕ್ಟಿಕಲಿ ಮಾಡಿದ್ದೀನಿ ನಾನು. ಜಸ್ಟ್ ನಾನು ಮಾತಾಡಿ ಹೇಳಿಲ್ಲ, ಪ್ರಾಕ್ಟಿಕಲಿ ಮಾಡಿ ಹೇಳಿದ್ದೀನಿ, ತೋರಿಸಿದ್ದೀನಿ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ಮೀಶೋದವರು ಒಂದು ನಮ್ಮನ್ನು ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಬಿಸ್ನೆಸ್ಸಲ್ಲಿ ಅಂತ ಹೇಳಿ. ಓಕೆ, ಸೊ ನಂತರ ನಿಮಗೆ ಹೇಗಾಗುತ್ತೆ ಅಂದರೆ, ಅದು ಯಾವಾಗ ಫೋಟೋಸ್ಗಳೆಲ್ಲ ಕ್ಲಿಯರಿಟಿ ಇರುತ್ತೆ, ಆಮೇಲೆ ಮೆಜರ್ಮೆಂಟ್ಸ್ ಸುದ್ದಾಯಿತು, ಯಾವ ಬಟ್ಟೆಯಲ್ಲಿ ಯೂಸ್ ಮಾಡಿದ್ದೀರಿ. ಓಕೆ, ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ಕಾಟನ್ದೇ ಬ್ಲೌಸ್ ಬೇಕಂತ ಹುಡುಕ್ತಾ ಇರ್ತಾರೆ. ಬೇಸಿಗೆ ಕಾಲ ಬಂದಾಗ ಕಾಟನ್ದು ಬ್ಲೌಸದ್ದು ಡಿಮ್ಯಾಂಡ್ ಇರುತ್ತೆ. ಚಳಿಗಾಲ ಬಂದರೆ ಸ್ವಲ್ಪ ನಾವು ವೆಲ್ವೆಟ್ದು ಬ್ಲೌಸ್ ಎಲ್ಲ ಯೂಸ್ ಮಾಡ್ತಾರೆ ಹೆಣ್ಮಕ್ಳು. ಸೊ ಆ ರೀತಿ ನೀವು ವೆದರಿಗೆ ತಕ್ಕಂತೆಯೇ ಒಂದು ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ ಮಾಡ್ತಾನೆ ಇರಬೇಕು ನೀವು ಮೀಶೋದಲ್ಲಿ ಮಾರಬೇಕಂದ್ರೆ. ಓಕೆ, ಸೊ ಆ ರೀತಿ ನೀವು ಕೆಲಸವನ್ನು ಮಾಡಿ ತೊಗೋಬೋದು ಇಲ್ಲಿ. ಸೊ ಆ ರೀತಿ ನೀವು ಸೀಸನ್ ವೈಸ್ ನೀವು ಇಲ್ಲಿ ಡಿಫ್ರೆಂಟಾಗಿ ಸ್ವಲ್ಪ ಇದನ್ನು ಮಾಡಿಕೊಂಡು ನೀವು ಬ್ಲೌಸ್ಗಳನ್ನ ಶೇರ್ ಮಾಡಬೇಕಾಗುತ್ತೆ. ಫೋಟೋಸ್ ತುಂಬ ಕ್ಲಿಯರಾಗಿ ಕ್ಲಿಕ್ ಆಗಿರಬೇಕು. ಮತ್ತು ಫೋಟೋಸ್ಗಳನ್ನ ನಾವು ಒಂದು ಡಮ್ಮಿ ಯೂಸ್ ಮಾಡಿರಿ. ಯಾವುದೋ ಒಂದು ಡಮ್ಮಿ ನಿಮಗೆ ಹೋದರೂ ಮಾರ್ಕೆಟಲ್ಲಿ ಒಂದು 200 ರೂಪಾಯಿಗೆ ಒಂದು ಡಮ್ಮಿ ಸಿಗುತ್ತೆ, ಇಲ್ಲಾಂದ್ರೆ ಒಂದು 150 ರೂಪಾಯಿ ಡಮ್ಮಿ ಸಿಗ್ತದೆ. ಅದಕ್ಕೆ ಹಾಕಿರಿ ಪರ್ಫೆಕ್ಟಾಗಿ. ನೀವು ಏನು ಹೊಲಿದಿರೋಂಥ ಬ್ಲೌಸ್ ಆಯಿತು. ಓಕೆ, ಸೊ ಅವುಗಳನ್ನ ಹಾಕಿಬಿಟ್ಟು ನೀವೇನು ಮಾಡಿರಿ, ಫೋಟೋಸ್ ಕ್ಲಿಕ್ ಮಾಡಿರಿ. ಓಕೆ, ಫೋಟೋಸ್ಗಳನ್ನ ನೀವು ಮೊಬೈಲಿಂದ ಕೂಡ ಕ್ಲಿಕ್ ಮಾಡ್ಬೋದು. ಏನು ನಿಮಗೆ ಪರ್ಟಿಕ್ಯುಲರ್ ದೊಡ್ಡ ಒಂದು ಕ್ಯಾಮ್ರಾ ತೊಗೊಳ್ಳಿ ಅಂತ ಹೇಳಲ್ಲ,
ಮೊಬೈಲಿಂದ ನೀವು ಕ್ಲಿಕ್ ಮಾಡ್ಬೋದು, ಬಟ್ ಮೊಬೈಲ್ ಕ್ಯಾಮರಾ ಸ್ವಲ್ಪ ಕ್ಲಿಯರಿಟಿ ಇರಬೇಕು. ಒಂದ್ಸರಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ವೆಬ್ಸೈಟ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ವೆಬ್ಸೈಟಲ್ಲಿ ನೀವು ವೀಡಿಯೋ ಎಡಿಟಿಂಗ್ ಮಾಡೋದನ್ನು ನಾನು ನಿಮ್ಗೆ ಹೇಳ್ತೇನೆ, ಫೋಟೋಸ್ ಎಡಿಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಈಸಿ ಇರೋದು ಆ್ಯಕ್ಚುಲಿ, ಎಂಥ ಓದಿಲ್ಲಪ್ಪ ಅಂದರೂ ಅವರು ಕೂಡ ಮಾಡ್ಬೋದು, ತುಂಬ ಈಸಿ ಇರ್ತದೆ. ಸೊ ಆ ರೀತಿ ಹೆಂಗೆ ಮಾಡೋದು, ಫೋಟೋಸ್ಗಳದ್ದು ನಾವು ಬ್ಯಾಕ್ಗ್ರೌಂಡ್ಗಳನ್ನೆಲ್ಲ ಹೆಂಗೆ ರಿಮೂವ್ ಮಾಡೋದು, ಹೆಂಗೆ ನಾವು ಹೊಸ ಹೊಸ ಬ್ಯಾಕ್ಗ್ರೌಂಡ್ಗಳನ್ನ ಆ್ಯಡ್ ಮಾಡಬಹುದು, ಫೋಟೋಸ್ ತುಂಬ ಅಟ್ರಾಕ್ಟಿವ್ ಆಗಿರಬೇಕಪ್ಪ. ಸೊ ಆ ರೀತಿ ನಾವು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಆ ರೀತಿ ಫೋಟೋಸ್ಗಳನ್ನ ನೀವು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಅಂದರೆ ಸೊ ನೇರವಾಗಿ ನೀವು ಹೋಗ್ಬಿಟ್ಟು ಮೀಶೋದಲ್ಲಿ ರಿಜಿಸ್ಟರ್ ಮಾಡ್ಬೋದು, ಮೀಶೋದವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೀಶೋದ್ರದ್ದು ಕಾಂಟ್ಯಾಕ್ಟು ಹೇಗೆ ಮಾಡೋದು ಅದರ ಡೀಟೇಲ್ಸ್ ಆಯಿತು. ಪ್ಲಸ್ ನೀವು ಮೀಶೋದಿಂದ ಹೇಗೆ ಮೀಶೋದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆರ್ಡ್ರ್ ಕೊಡಬೇಕು ಅಂತಂದರೆ ಏನು ಮಾಡಬೇಕು ಅದ್ರ ಕಂಪ್ಲೀಟ್ ಡೀಟೇಲ್ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಆ ವೀಡಿಯೋದ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗ್ಬಿಟ್ಟು ಆ ಲಿಂಕನ್ನು ಕ್ಲಿಕ್ ಮಾಡಿ. ಓಕೆ, ನೋಡಿಬಿಟ್ಟು ಆ ವಿಡಿಯೋನ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಮೊನ್ನೆ ತಾನೇ ಒಂದು ವೀಡಿಯೋ ಮಾಡಿದ್ದೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ನಾವು ಆನ್ಲೈನಲ್ಲಿ ಕೂಡ ನಾವು ಹೇಗೆ ಬ್ಲೌಸನ್ನು ಆರ್ಡರ್ ತೊಗೊಳ್ಳೋದು ಅಂತ ಹೇಳಿ ಒಂದು ವೀಡಿಯೋ ಮಾಡಿದ್ದೆ. ಅದ್ರ ಕೆಳಗಡೆ ಕಮೆಂಟ್ ಮಾಡಿದ್ರಿ ಸುಮಾರು ಜನ, ನೀವು ಕೇವಲ ಹೇಳ್ತಾ ಇದ್ದೀರಿ ನಮಗೆ ಪ್ರಾಕ್ಟಿಕಲಿ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ಕೂಡ ಪ್ರಾಕ್ಟಿಕಲ್ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಹಾಕಿರ್ತೀನಿ. ಒಂದು 3-4 ವೀಡಿಯೋಸ್ಗಳು ನಾನು ರೆಗ್ಯುಲರಾಗಿ ಮಾಡಿದ್ದೀನಿ, ನಿಮ್ಮೆಲ್ಲರಿಗೋಸ್ಕರನೇ ಅಂತಲೇ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸಿದ್ದೀನಿ. ಆ ವೀಡಿಯೋಸ್ಗಳು ನೋಡಿರಿ, ನಿಮಗೊಂದು ಐಡಿಯಾ ಬರ್ತದೆ. ಅಲ್ಲಿ ವಿತ್ ಪ್ರೂಫ್ ತೋರಿಸ್ತೀನಿ ನಾನು ಯಾವ ರೀತಿ ನೀವು ಹೊಲಿಗೆ ಕೆಲಸವನ್ನು ಆನ್ಲೈನ್ ತೊಗೋಬೋದು, ಹೆಂಗೆ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ. ಸಡನ್ನಾಗಿ ಈ ರೀತಿ ಆನ್ಲೈನ್ ಹೊಲಿಗೆ ಕೆಲಸ ತೊಗೊಳ್ಳೋದು ಹೆಂಗೆ ಅಂತ ಹೇಳಿ ನಾವೇನಾದರೂ ವೀಡಿಯೋಸ್ಗಳು ನೋಡಿದಾಗ ಎಕ್ದಮ್ ಗೊತ್ತಾಗೋದಿಲ್ಲ. ಈಗ ಕೆಲವರಿಗೆ ಓದಿರೋದಿಲ್ಲ, ಅಷ್ಟೊಂದು ತಲೆ ಲಘು ಓಡಲ್ಲ. ಬಟ್ ಆದರೆ ಡೇ ಬೈ ಡೇ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ, ನಿಮ್ಗೊಂದು ಐಡಿಯಾ ಬರ್ತಾ ಇದೆ. ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿರಿ, ಎಲ್ರಿಗೂ ನಾನು ಕಮೆಂಟಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅಲ್ಲಿಂದ ನೀವು ಸ್ಟೆಪ್ ಬೈ ಸ್ಟೆಪ್ ಕಲಿತೀರಿ. ಓಕೆ, ಸೊ ಹೆಂಗೆ ನಾವು ಆನ್ಲೈನ್ ಕೆಲಸ ತೊಗೋಬೋದು ಅಂತ. ಆಫ್ಲೈನ್ ಅಂತೂ ನೀವು ತೊಗೋತೀರಿ, ಆಫ್ಲೈನ್ಗೂ ಕೂಡ ಕೆಲವೊಂದು ಟಿಪ್ಸ್ಗಳು ಬರುವಂಥ ವೀಡಿಯೋಸ್ಗೂ ಶೇರ್ ಮಾಡ್ತೀನಿ. ಪ್ಲಸ್ ನಿಮಗೆ ಸ್ಟಿಚಿಂಗ್ ರಿಲೇಟೆಡು ಬೇಸಿಕ್ಕು ಯಾವ ರೀತಿ ಈಸಿಂಗ್ ಕಟಿಂಗ್ ಮಾಡ್ಕೋಬೋದು, ಹೆಂಗೆ ನಾವು ಬಿಸ್ನೆಸ್ ಡೆವಲಪ್ ಮಾಡ್ಕೋಬೋದು, ಹೆಂಗೆ ಒಂದು ಶಾಪ್ ಓಪನ್ ಮಾಡ್ಕೋಬೋದು. ನಮ್ಮ ಹತ್ರ ಶಾಪ್ ಓಪನ್ ಮಾಡೋಕ್ಕೂ ಜಾಗ ಇಲ್ಲಂದ್ರೂ ಕೂಡ ನಾವು ಯಾವ ರೀತಿ ನಮ್ಮ ಶಾಪ್ಸ್ಗಳನ್ನ ಕ್ರಿಯೇಟ್ ಮಾಡಿಡ್ಬೋದು, ಹೆಂಗೆ ನಾವು ಆರ್ಡರ್ ತೊಗೊಳ್ಳೋದು, ಹೆಂಗೆ ಡೇ ಬೈ ಡೇ ನಾವು ಗ್ರೋ ಆಗೋದು, ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಧಾನವಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಅನಿಸ್ಬೋದು ಬೋರಿಂಗ್ ಆಗ್ತಾ ಇದೆ ಅಂತ, ಅಥವಾ ನನ್ನ ವೀಡಿಯೋಸ್ಗಳು ನೋಡಿದಾಗ ನಿಮ್ಗೆ ಅರ್ಥ ಆಗ್ತಾ ಇಲ್ವೋ, ಅದು ಆ ರೀತಿ ಕೂಡ ಕೆಲವರಿಗೆ ಆಗಿರ್ಬೋದು. ಸೊ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಪ್ರಾಕ್ಟಿಕಲಿ ವೀಡಿಯೋಸ್ಗಳನ್ನ ನೋಡಿರಿ, ನಾನು ಹೇಳೋ ವೀಡಿಯೋಸ್ಗಳನ್ನ ನೋಡಿರಿ. ಸೊ ಎರಡನ್ನೂ ಕಂಪೇರ್ ಮಾಡಿರಿ, ಆವಾಗ ನಿಮ್ಗೊಂದು ಐಡಿಯಾ ಬರ್ತದೆ. ಓಕೆ, ಸೊ ಇನ್ನೂ ಏನಾದರೂ ಡೌಟ್ ಇದ್ದರೆ ಮೀಶೋ ರಿಲೇಟೆಡ್ ನೀವು ನಂಗೆ ಕೇಳ್ಬೋದು. ಮೀಶೋದಲ್ಲೂ ಕೂಡ ತುಂಬ ಈಸಿಯಾಗಿ ನೀವು ಹೊಲಿಗೆ ಕೆಲಸವನ್ನು ಆರ್ಡರ್ ತೊಗೊಂಡು ಹೊಲಿಬೋದು. ಮೀಶೋದಲ್ಲಿ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಅದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹೋಗ್ಬಿಟ್ಟು ನೀವು ಬೇಕಂದ್ರೆ ಅವ್ರು ನೇರವಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಯಾವಾಗ ನೀವು ಇಲ್ಲಿ ಅಪ್ಲೈ ಮಾಡ್ತೀರಿ, ಅಪ್ಲೈ ಮಾಡಿದ್ಮೇಲೆ ಮೀಶೋದವ್ರು ಖುದ್ದಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಂತರ ಅವರೇ ನಿಮ್ಗೆ ಚೆನ್ನಾಗಿ ಒಂದು ಪ್ರಿಪೇರ್ ಮಾಡಿಸ್ತಾರೆ, ಯಾವ ರೀತಿ ನಿಮ್ಮ ಬಿಸ್ನೆಸ್ನ ಗ್ರೋ ಮಾಡ್ಕೋಬೋದು ಮೀಶೋ ಪ್ಲಾಟ್ಫಾರ್ಮ್ನಾಗ ಅಂತ. ಆ್ಯಂಡ್ ಮೀಶೋ ಕರ್ನಾಟಕದ್ದೇ. ಸೊ ಹೀಗಾಗಿ ಯಾರು ಏನು ಟೆನ್ಷನ್ ತೊಗೋಬೇಕಾಗಿಲ್ಲ, ಮೀಶೋ ತುಂಬ ಟ್ರಸ್ಟೆಡ್ ಇದೆ. ಸುಮಾರು ಜನ ಇವಾಗ ಪ್ರತಿ ದಿನ ಎಷ್ಟೋ ಜನ, ಲಕ್ಷಗಟ್ಟಲೆ ಜನ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಆರ್ಡರ್ಸ್ ತುಂಬ ಬರ್ತಾವೆ. ಸೊ ಆರ್ಡರ್ಸ್ ಬಂದಾಗ ನೀವು ಕಂಪ್ಲೀಟ್ ಮಾಡೋ ಹಾಗೆ ನೀವು ರೆಡಿ ಇರಬೇಕು ಅಷ್ಟೇ. ಓಕೆ, ಸೊ ಇನ್ನೂ ಏನಾದರೂ ಡೌಟ್ ಇದೆ ನೀವು ಕಮೆಂಟ್ ಸೆಕ್ಷನ್ಗೆ ಕೇಳ್ಬೋದು. ಆ್ಯಂಡ್ ಐ ಹೋಪ್ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಮೀಶೋದಿಂದ ನಾವು ಹೆಂಗೆ ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ಕೆಲಸವನ್ನು, ಆರ್ಡ್ರನ್ನ ಹೆಂಗೆ ತೊಗೋಬೋದು, ಹೊಲಿಗೆ ಕೆಲಸವನ್ನು ಮನೆಯಿಂದಲೇ ನಾವು ಹೆಂಗೆ ಮಾಡೋ ಸ್ಟಾರ್ಟ್ ಮಾಡ್ಬೋದು ಅಂತ. ಓಕೆ, ಆ್ಯಂಡ್ ಯಾರಿಗೆ ಇವಾಗ ನನ್ನ ಒಂದು ಹೊಲಿಗೆ ಮಷಿನ್ದು ರಿವ್ಯೂ ಕೂಡ ಬೇಕು, ಅಥವಾ ಬೇರೆ ಯಾವುದೋ ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಹೇಳಿ ಅಂತ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ. ಆ ಡೌಟ್ಸ್ಗಳು ಇದ್ದರೂ ಕೂಡ ಅದ್ರ ಬಗ್ಗೆ ಕೂಡ ಸಂಬಂಧಪಟ್ಟಂತೆ ವೀಡಿಯೋಸ್ನ ನಾನು ಮಾಡ್ತೀನಿ. ಪ್ರಾಕ್ಟಿಕಲ್ ವೀಡಿಯೋಸ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಪ್ಲೀಸ್ ಓಪನ್ ಮಾಡಿರಿ. ಆದರೆ ನಿಮಗೆ ಪ್ರಾಕ್ಟಿಕಲಿ ನಾನು ಹೇಳಿರುವಂಥ ಏನೇನು ವೀಡಿಯೋಸ್ಗಳಿದ್ದು ಪ್ರಾಕ್ಟಿಕಲಿ ನಾನು ವಿತ್ ಪ್ರೂಫ್ ನಾನು ವೀಡಿಯೋಸ್ಗಳು ಮಾಡ್ತಾ ಹೋಗೀನಿ. ಅಲ್ಲಿ ಕೆಲವೊಂದು ಲಿಂಕ್ಸ್ಗಳಿದೆ, ಓಪನ್ ಮಾಡಿ ಅವುಗಳನ್ನು ಕೂಡ ನೋಡಿರಿ. ಓಕೆ, ಸೊ ಮುಂದಿನ ನೋಡೋದ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ